ಸಂವಿಧಾನ ಪರಮೋಚ್ಚ ಅಧಿಕಾರ. ಇವತ್ತು ಕಾಂಗ್ರೆಸ್ ಪಕ್ಷ ಸಂವಿಧಾನ ಹಿಡ್ಕೊಂಡು ಇರ್ತದೆ, ಮಾಡೋದು ಅಪಚಾರ, ಮನೆ ಮುಂದೆ ಬೃಂದಾವನ ಅಂತೇಳಿ. ಈ ಸರ್ಕಾರ ಬಂದಾಗಿಂದ ಒಂದು ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಮೊದಲನೇದಾಗಿ ದಲಿತರ ಕೋಟಾ ಹಣಕ್ಕೆ ಕೈ ಹಾಕಿದ್ರು, ಮತ್ತೆ ವಾಲ್ಮೀಕಿ ಸಮುದಾಯದ ಹಣಕ್ಕೆ ನೇರವಾಗಿ ಬಾರ್ಗಳಿಗೆ, ಬಂಗಾರದ ಅಂಗಡಿಗಳಿಗೆ ವರ್ಗಾವಣೆ ಮಾಡಿ ಬಳ್ಳಾರಿ ಚುನಾವಣೆಗೆಲ್ಲ ಉಪಯೋಗ ಮಾಡಿಕೊಂಡಿರೋದು ಜಗಜ್ಜಾಹೀರಾಗಿದೆ. ಇವತ್ತು ಮೂಢ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ಇವತ್ತು ಹೈಕೋರ್ಟ್ ತೀರ್ಮಾನ ಅಂತ ಕೇಳಿದ ಕೂಡಲೇ ಅವರಿಗೆ ಮೌಲ್ಯಾರ್ಥ ರಾಜಕಾರಣದಲ್ಲಿ ನಂಬಿಕೆ ಇದ್ರೆ, ಸಂವಿಧಾನ ಹಿಡ್ಕೊಂಡಿದ್ರೆ ಅದಕ್ಕೆ ಇವತ್ತೇ ರಾಜೀನಾಮೆ ಕೊಡಬೇಕಾಯ್ತು. ಮೊಂಡಾಟ ಆಡ್ತಾ ಇದ್ದಾರೆ. ಇದು ಧರ್ಮದ ಇದು ಏನಕ್ಕೆ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪರಾಧ. ದಲಿತ ವಿರೋಧಿ, ಸಾಮಾನ್ಯ ಪ್ರಜೆಗಳ ವಿರೋಧಿ, ಎಲ್ಲ ವರ್ಗದ ವಿರೋಧಿ, ಅಭಿವೃದ್ಧಿ ಶೂನ್ಯ. ಇವತ್ತು ಕಾನೂನು ಮತ್ತೆ ಮೂಗಿನಾರಿಕೆ ಇವತ್ತು ಸಂವಿಧಾನ ಬಳಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಪಕ್ಷದ ನೇತಾರ ಅಮೆರಿಕಾದಲ್ಲಿ ಹೋಗಿ ರಿಸರ್ವೇಷನ್ ತೆಗಿಬೇಕಂತ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಕಾಂಗ್ರೆಸ್ ಪಕ್ಷ ಮೊದಲಿನಿಂದ ದಲಿತ ವಿರೋಧಿ. ಅಂಬೇಡ್ಕರ್ನ ಚುನಾವಣೆ ಸೋಲಿಸಿದ್ರು. ಅಂಬೇಡ್ಕರ್ ಸತ್ತಾಗ ಅವ್ರಿಗೆ 3 ಅಡಿ ಜಾಗ ಕೊಡಲಿಲ್ಲ. ಇವತ್ತು 2014ರಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಮಾಡಿದಾಗಿನಿಂದ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಬಿಕಾಸ್ ಆಫ್ ಬಾಬಾ ಅಂಬೇಡ್ಕರ್ ಐ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂತ ಮೊದಲು ಹೇಳಿದಂಥ ಪ್ರಧಾನಮಂತ್ರಿ. ಹಾಗೆ ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ ಇವತ್ತು ದಲಿತರ ಬಗ್ಗೆ, ಪರಿಶಿಷ್ಟ ಜಾತಿ ವರ್ಗದಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟು ಮುಖ್ಯವಾಹಿನಿಯಲ್ಲಿ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ನೀತಿಗೆಟ್ಟ ಪಕ್ಷ, ಅಭಿವೃದ್ಧಿ ಶೂನ್ಯ, ದಲಿತ ವಿರೋಧಿ. ಈ ಪಕ್ಷವನ್ನು ಇವತ್ತು ರಾಷ್ಟ್ರಪತಿ ಆಡಳಿತ ಮಾಡಬೇಕು. ಈ ಕೂಡಲೇ ಈ ಕಾಂಗ್ರೆಸ್ ಪಕ್ಷವನ್ನು ವಜಾ ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೈಕೋರ್ಟ್ಗೆ ಮೊರೆ ಹೋಗಿತ್ತು. ಇವತ್ತು ಹೈಕೋರ್ಟ್ ಚೀಮಾರಿ ಹಾಕ್ಬಿಟ್ಟು ಮಾನ್ಯ ರಾಜ್ಯಪಾಲರು ಕೊಟ್ಟಿರೋಂಥ ನಿರ್ಧಾರ ಕರೆಕ್ಟಾಗಿ ಕಾನೂನುಬದ್ಧವಾಗಿದೆ, ಸಂವಿಧಾನಾತ್ಮಕವಾಗಿದೆ ಅಂದ್ಬಿಟ್ಟು ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಈಗಾಗಲೇ ಅವರು ರಾಜೀನಾಮೆ ಕೊಡಬೇಕಾದ್ರೆ ಅದಕ್ಕೆ ಸಬೂಬು ಹೇಳ್ತಾ ಇದ್ದಾರೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಭ್ರಷ್ಟಾರಹಿತವಾಗಿ ನಾನು ಸರ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇವತ್ತು ಎಲ್ಲ ಕ್ಷೇತ್ರಕ್ಕೂ ಕೂಡ ಏನು ಅಭಿವೃದ್ಧಿ ಹೀನಾಗಿದ್ದಾರೆ. ಅದೇ ರೀತಿ ಭ್ರಷ್ಟಾಚಾರದಲ್ಲಿ ಇಡೀ ದೇಶಕ್ಕೆ ಪ್ರಥಮ ಮುಖ್ಯಮಂತ್ರಿ ಅಂತ ಅನ್ಸ್ಕೊಂಡಿದ್ದಾರೆ. ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ, ಈ ಹೈಕೋರ್ಟ್ ತೀರ್ಪನ್ನು ಅವರು ತಲೆ ಬಗ್ಗಿಸಿ ಈ ಕೂಡಲೇ ರಾಜೀನಾಮೆ ಕೊಡಬೇಕಂದ್ಬಿಟ್ಟು ಏನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನವರು ಕೇವಲ 1.5 ಗಂಟೆ ನಮಗೆ ಇವತ್ತು ಆ ಸೂಚನೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಹೋರಾಟ ಆಗಬೇಕು ಜಿಲ್ಲಾ ಕೇಂದ್ರಗಳಲ್ಲಿ. ಅದೇ ರೀತಿ ನಾವು ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಗಳು ಇಡೀ ಸಾಮಾನ್ಯ ಎಲ್ಲ ನಾಳೆ ಅಷ್ಟಾಗ ಕೊಟ್ಟಿಲ್ಲ ಅಂದರೆ ಉಗ್ರವಾರ ಮಾಡ್ತೀವಿ ಅಂದ್ಬಿಟ್ಟು ಹೇಳ್ತಾ ಈ ಕೂಡಲೇ ಸಿದ್ದರಾಮಯ್ಯನವರು ತಮ್ಮ ತಪ್ಪುಗಳು ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕಂದ್ಬಿಟ್ಟು ಹೋರಾಟ ಮಾಡ್ತೀವಿ. ಏನು ಅವರು ಭ್ರಷ್ಟಾಚಾರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ, ಅದಕ್ಕೆ ಇವತ್ತು ತಲೆ ಬಗ್ಸಿ ರಾಜೀನಾಮೆ ಕೊಡಬೇಕನ್ನ ನಾವು ಹೋರಾಟ ಮಾಡ್ತಾರೆ. ಹೋರಾಟ ಬೆಲೆ ಕೊಟ್ಟು ಅವ್ರು ರಾಜೀನಾಮೆ ಕೊಡ್ತಾರೆ ಅಂದ್ಕೊಂಡಿದ್ರೆ. ಹಾಗಾಗಿ ಈ ಹೋರಾಟಕ್ಕೆ ಪಾಲ್ಗೊಂಡ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಅರ್ಪಿಸಿ ಈ ಹೋರಾಟದಲ್ಲಿ ನಾವು ಸಮಾಪ್ತಿ ಮಾಡ್ತಾ ಇದ್ದೀವಿ.